18ನೇ ಅಧ್ಯಾಯ. ಗಣೇಶಾಯ ನಮಃ. ಸದ್ಗುರು ಸಿದ್ಧಾರೂಢಾಯ ನಮಃ. ಸಂತ ಸಂಘದ ಮಹಿಮೆಯಿಂದಲೇ ವ್ಯಾಘ್ರನಾಗಿರುವನು ಅಂತೆ ಎನ್ನುವ ಸದ್ಗುರುಳ ಪರಮಾರ್ಥ ಮಾರ್ಗಕ್ಕೆ ತರುವನು. ಧೈರ್ಯದಿಂದಲೇ ನಿನ್ನ ಕರುಣೆಯ ದಾರಿ ನೋಡುತ್ತಾ ಇರುವೆನು. ಶೌರ್ಯದಿಂದ ಷಡ್ರೀಪಗಳನ್ನು ಹೋಗಿ ಚರಣಕ್ಕೆ ಬರುವೆನು. ನೀನು ಅನಂತನಾಥನು, ಅವಿನಾಶಿಯು. ಸ್ವಸ್ಥತೆಯಿಂದ ಈ ಜಗವನ್ನು ನಡೆಸುವಿ. ಮಾಯಾ ಆಟವನ್ನು ಕ್ಷಣಹೊತ್ತು ತೋರಿಸಿ ಕೂಡಲೇ ನಿನ್ನೊಳಗೆ ಗ್ರಹಣ ಮಾಡಿಕೊಳ್ಳುವಿ. ನೀನು ಸ್ವಾನಂದದಿಂದ ಆಟ ಆಡುತ್ತಿರುವಾಗ ಸುಖ ದುಃಖಗಳು ನಮ್ಮ ಮೇಲೆ ಇಡುವಿ. ಅಜ್ಞಾನಿಗಳಾದ ನಾವಾದರೂ ನಿನ್ನನ್ನು ತಿಳಿಯಲಾರೆವು. ಸಂಸಾರ ವ್ಯಥೆಯನ್ನು ಭೋಗಿಸುವೆವು. ಅನೇಕ ಜನ್ಮ ಪರ್ಯಂತ ಸಂಸಾರವನ್ನು ಭೋಗಿಸಿ 84 ಲಕ್ಷ ಯೋನಿಗಳಲ್ಲಿ ತಿರುಗಿ ಕಡೆಗೆ ಈ ಮನುಷ್ಯ ಜನ್ಮಕ್ಕೆ ಬಂದು ಏನು ಸಾರ್ಥಕ ಮಾಡಿದೆನೆಂದು ನನಗೆ ತಿಳಿಯದು. ಎಲ್ಲಿ ಪರ್ಯಂತ ನಿನ್ನ ಪಾದಗಳು ಲಭಿಸಲಿಲ್ಲ ಅಲ್ಲಿ ತನಕ ಸಂಸಾರ ಭಯವು ನಾಶವಾಗದು. ಇತರ ಉಪಯನಗಳನ್ನು ಸಾಧಿಸಿ ಏನು ಮಾಡೋಣ? ಅವೆಲ್ಲ ವ್ಯರ್ಥವೇ ಸರಿ. ಹೇ ಸಿದ್ಧರಾಯನ, ನಿನ್ನ ಕೃಪಾಬಲದಿಂದ ಅನೇಕ ಪ್ರಾಣಿಗಳು ಸಂಸಾರದಿಂದ ತಾರಣ ಹೊಂದಿದವು. ನಿನ್ನ ಪವಿತ್ರವಾದ ಸಂಗತಿಯ ಹೊರತು ಉದ್ಧಾರ ಹೊಂದಲಿಕ್ಕೆ ಇತರ ಉಪಾಯವೇ ಇಲ್ಲ. ನಾನು ನಿನ್ನ ಪ್ರಾರಬ್ಧವನ್ನು ಅರಿಯಲಾರೆ. ಏನಿರುವುದೋ ಅದೆಲ್ಲ ನಿನ್ನದಿರುವುದೆಂದು ನಾನು ತಿಳಿದಿರುತ್ತೇನೆ. ನಾನು ನನ್ನನ್ನು ಎಂಬ ಈ ಭಾರವನ್ನು ಇಳಿಸಿ, ಹೇ ಸದ್ಗುರುವೇ, ನನಗೆ ಆನಂದವನ್ನು ಪ್ರಾಪ್ತ ಮಾಡಿ ಕೂಡಿಸುವಂತನಾಗು. ನೀನು ದಯಾಳು ಇದ್ದಿ, ಸರ್ವಜ್ಞನಿದ್ದಿ. ಈ ಪ್ರಕಾರ ತಿಳಿದು ನನಗೆ ಮನಸ್ಸಿನಲ್ಲಿ ಭಯವಿಲ್ಲ. ನಿನ್ನ ಅಂತರವನ್ನು ನೀನು ತಿಳಿದು ನೋಡಿ ಏನು ಮಾಡತಕ್ಕದ್ದು ಅದನ್ನೇ ಮಾಡು. ನನ್ನ ಕರ್ತವ್ಯವೆಲ್ಲವೂ ನಿನ್ನ ಸಲುವಾಗಿಯೇ ಇರುವುದು. ನಿನ್ನ ಪಾದದಲ್ಲಿ ನನ್ನ ಸ್ವಹಿತವನ್ನು ಇಟ್ಟು ನಾನು ಪಾರಾಗುವೆನು. ನೀನು ಅನಾಥರಿಗೆ ನಾಥನಿದ್ದಿ. ಅನೇಕ ಸಂಕಷ್ಟಗಳನ್ನು ಬಿಡಿಸುವಿ. ಶರಣಾಗತರನ್ನು ನೀನು ನಿಶ್ಚಯವಾಗಿ ಸ್ವತಃ ಸಂಭಾಳಿಸುವಿ. ಈ ಪ್ರಕಾರ ನಿನ್ನ ಕೀರ್ತನೆಯನ್ನು ಭಕ್ತಿಯೊಳಗೆ ನಾನು ಬಹಳ ಕೇಳಿದ್ದೇನೆ. ಏನೆಂದರೆ ಏನೇನೋ ಪ್ರಯತ್ನಗಳನ್ನು ಮಾಡದಿದ್ದರೂ ನೀನು ಭಕ್ತರನ್ನು ಭವದೊಳಗಿಂದ ತಾರಿಸುವಿ. ಹೇ ಶ್ರೋತೃ ಜನರುಗಳಿರ, ಕಥೆಯನ್ನು ಶ್ರವಣ ಮಾಡುವಂತರಾಗಿರಿ. ಸದ್ಗುರುಗಳ ಸಿದ್ಧರ ದಯಾಸಾರಕ್ಕೆ ಪಶ್ವಾದಿಗಳ ಸಹ ಪ್ರಾಪ್ತರಾಗಿರುವಾಗ ನರರಿಗೆ ಏನು ಭೀತಿ ಇರುವುದು? ಪೂರ್ವಾರ್ಧ ಚರಿತ್ರೆಯೊಳಗೆ ಹೇಳಿರುವುದೇನೆಂದರೆ, ಸಿದ್ಧರು ನಿತ್ಯ ಭೀಮಪ್ಪನ ಮನೆಗೆ ಹೋಗಿ ರಾತ್ರಿ ಅಲ್ಲಿಯೇ ಉಳಿದು ಮಠಕ್ಕೆ ಬರುತ್ತಿದ್ದರು. ಭೀಮಪ್ಪನಿಗೆ ಸಿದ್ದಪ್ಪನೆಂಬ ದತ್ತ ಪುತ್ರನಿರುವನು. ಅವನ ಮಗುವಿಗೆ ಗುರಪ್ಪನೆಂಬ ಹೆಸರು. ಆ ನಿಷ್ಠಾಶವಾದ ಗುರಪ್ಪನು ಸಿದ್ಧರು ಯಾವಾಗಲೂ ತಮ್ಮ ತೊಡೆ ಮೇಲೆ ಕೂಡಿಸಿಕೊಂಡು ಆಡಿಸುತ್ತಿದ್ದನು. ಗುರಪ್ಪನು ಚಿಕ್ಕವನಿರುವಾಗ ಅವನ ತಾಯಿಯು ಶಿವಾದಿನಾಳಾದಳು. ಆಮೇಲೆ ಆತನು ಸರ್ವಕಾಲ ಸದ್ಗುರುಗಳ ಚರಣಗಳ ಮೇಲೆ ಆಡುತ್ತಿದ್ದನು. ಆಗಾಗ ಸ್ವಾಮಿಯವರ ಮೈಮೇಲೆ ಹತ್ತಿ ಗುರಪ್ಪನು ಸುಖದಿಂದ ಆಟವಾಡುತ್ತಿದ್ದನು. ತನಗೆ ಎಷ್ಟು ತೊಂದರೆಯಾಗುತ್ತಿದ್ದರೂ ಸದ್ಗುರುಗಳು ಅವನಿಗೆ ಬೇಡ ಅನ್ನುತ್ತಿರಲಿಲ್ಲ ಮತ್ತು ಅವನ ತುಳಿಯುವುದನ್ನು ಆನಂದದಿಂದ ಸಹಿಸುತ್ತಿದ್ದನು. ಒಂದಾನೊಂದು ದಿವಸ ಕೆಲವು ಭಕ್ತರು ಬಂದು ಸಿದ್ಧರಿಗೆ ಅಂದದ್ದೇನೆಂದರೆ, ಗುರಪ್ಪನು ನಿಮಗೆ ಬಹಳ ಉಪದ್ರವ ಕೊಡುತ್ತಾನೆ. ಅವನನ್ನು ಒಯ್ದು ಸ್ತ್ರೀಯರ ಕಡೆಗೆ ಕೊಟ್ಟು ಬರುತ್ತೇವೆ. ಆಗ ಅವರನ್ನು ಕುರಿತು ಸಿದ್ಧರಂದರು, ಆ ಹುಡುಗನಿಗೆ ಇದು ಸಹ ಸ್ವಭಾವವಾಗಿರುತ್ತದೆ. ಯಾಕೆಂದರೆ ಪೂರ್ವ ಜನ್ಮದಲ್ಲಿ ಇವನು ಹುಲಿಯಾಗಿದ್ದನು. ಆ ಸಮಯದಲ್ಲಿ ನಾನು ಅವನನ್ನು ಬಹಳ ಪೀಡಿಸಿದ್ದೆನು. ತಾನು ಎರಡನೆಯವರಿಗೆ ಪೀಡಿಸಿದೆನೆಂದರೆ ಉತ್ತರ ಜನ್ಮದಲ್ಲಿ ಅವರಿಗೆ ಅದು ಆ ಪೀಡೆಯನ್ನು ತಾನೇ ಭೋಗಿಸಲೇಬೇಕಾಗುತ್ತದೆ. ಆದ್ದರಿಂದ ಯಾರೊಬ್ಬರಿಗೂ ಪೀಡಿಸದೆ ಈ ಲೋಕದ ಸರ್ವಾರ್ಧ ವರ್ತಿಸುತ್ತಿರಬೇಕು. ಇತರರಿಗೆ ಏನಾದರೂ ದುಃಖ ಕೊಟ್ಟಿದ್ದಾದರೆ ಅದರ ಫಲವನ್ನು ಅನುಭವಿಸುವುದು ಎಂದೂ ತಪ್ಪುವುದಿಲ್ಲ. ಆತ್ಮಜ್ಞಾನ ಹೊಂದಿದವನಿಗೆ ಮಾತ್ರ ತಪ್ಪುವುದು. ಹೀಗೆ ಸಿದ್ಧಾರೂಢರಂದದ್ದು ಕೇಳಿ ಆ ಸರ್ವ ಭಕ್ತರನ್ನುತ್ತಾರೆ, ಹೇ ದಯಾನಿಧಿಯೇ, ಆ ಅಪೂರ್ವವಾದ ಕಥೆಯನ್ನು ಕೇಳಲಿಚ್ಛಿಸುತ್ತೇವೆ. ನಮ್ಮ ಮೇಲೆ ಕೃಪಾ ಮಾಡಿ ಅದನ್ನು ಹೇಳಬೇಕೆಂದು ಪ್ರಾರ್ಥಿಸುತ್ತೇವೆ. ನಿನ್ನ ಚರಿತ್ರವು ಪರಮ ಪಾವನವಾಗಿರುತ್ತದೆ. ಯಾವುದರ ಶ್ರವಣ ಮಾತ್ರದಿಂದ ನಮ್ಮ ಕರ್ಣಗಳು ಪವಿತ್ರವಾಗಿ ನಾನು ಧನ್ಯರಾಗುವೆವು. ಅಂತ ಈ ಕಥೆಯನ್ನು ದಯವಿಟ್ಟು ನಮಗೋಸ್ಕರವಾಗಿ ನಿವೇದಿಸಬೇಕು. ಆಗ ಸಿದ್ಧರಂದರು, ನೋಡಿರಿ, ಅಲ್ಲಿ ರಸ್ತೆ ಮೇಲೆ ಒಬ್ಬ ಹುಡುಗನು ಆಡುತ್ತಾನೆ. ಅವನನ್ನು ಇತ್ತ ಕರೆದುಕೊಂಡು ಬನ್ನಿರಿ ಎಂದ ಕೂಡಲೇ ಆ ಭಕ್ತರು ಹೋಗಿ ರಸ್ತೆ ಮೇಲೆ ಆಡುತ್ತಾ ಇರುವ ಆ ಸಣ್ಣ ಹುಡುಗನನ್ನು ಒಳಗೆ ಕರೆದುಕೊಂಡು ಬಂದು
ಸಿದ್ಧರ ಚರಣಗಳ ಮೇಲೆ ಹಾಕಿದರು. ಸದ್ಗುರುಗಳು ಆತನನ್ನು ಎತ್ತಿ ಅವನಿಗೆ ಒಂದು ಬಾಳೆಹಣ್ಣು ತಿನ್ನಲು ಕೊಟ್ಟು ಸಮೀಪದಲ್ಲಿ ಕುಳಿತು ತಿನ್ನಲಿಕ್ಕೆ ಹೇಳಿದರು. ಆತನು ಹಾಗೆಯೇ ಮಾಡಿದನು. ಆ ಬಾಳೆಹಣ್ಣು ಆ ಹುಡುಗನು ತಿಂದ ಕೂಡಲೇ ಅವನ ಮುಖದ ಮೇಲೆ ಒಂದು ಪ್ರಕಾರ ತೇಜವು ಕಂಡುಬಂತು. ಇದನ್ನು ನೋಡಿದ ಭಕ್ತರೆಲ್ಲರೂ ಬಹು ಆಶ್ಚರ್ಯವನ್ನು ಹೊಂದುವಂತರಾದರು. ಆಗ ಆ ಭಕ್ತರನ್ನು ಕುರಿತು ಸಿದ್ಧರಾಯಂದರು, ಭಕ್ತ ಜನರೇ, ಈಗ ಹುಡುಗನಿಗೆ ಪೂರ್ವಕತೆಯನ್ನು ಹೇಳೆಂದು ಕೇಳಿರಿ, ಅವನು ಆ ಸರ್ವಕತೆಯನ್ನು ಹೇಳುವನು. ಆಗ ಆ ಭಕ್ತರು ಹುಡುಗನನ್ನು ಕುರಿತು ಪ್ರಶ್ನೆ ಮಾಡುವಂತರಾದರು. ಎಲೆ ತಮ್ಮ, ಪೂರ್ವದಲ್ಲಿ ಶ್ರೀ ಸಿದ್ಧಾರೂಢರು ವ್ಯಾಘ್ರದ ಕೂಡ ಆಡಿದ ಕಥೆಯನ್ನು ನಿನಗೆ ಗೊತ್ತಿದ್ದರೆ ನಮಗೋಸ್ಕರವಾಗಿ ಹೇಳುವಂತನಾಗು. ಈ ವಚನವನ್ನು ಕೇಳಿ ಆ ಬಾಲಕನು ಅನ್ನುತ್ತಾನೆ, ಸಿದ್ಧ, ಹೇ ಸದ್ಭಕ್ತರುಗಳಿರ, ಕೇಳುವಂತರಾಗಿರಿ. ಈಗ ಸುಮಾರು 30 ವರ್ಷಗಳಾದವು. ಸಿದ್ಧಾರೂಢರು ಪೃಥ್ವಿ ಸಂಚರಣ ಮಾಡುತ್ತಾ ಕಾವೇರಿ ನದಿ ತೀರಕ್ಕೆ ಬಂದರು. ಅಲ್ಲಿ ಮಹಾ ಅರಣ್ಯವು ಹಬ್ಬಿತ್ತು. ಆದರೆ ನದಿ ದಂಡೆಯಲ್ಲಿ ಉಬಸವಿಯುವ ಪ್ರದೇಶದಲ್ಲಿ ಅನೇಕ ಕುರಿ ಕಾಯುವ ಹುಡುಗರು ಕುರಿಗಳನ್ನು ಮೇಯಲಿಕ್ಕೆ ಬಿಟ್ಟು ಆಡುತ್ತಿದ್ದರು. ಆಗ ಸಿದ್ಧರು ಅವರ ಸಮೀಪ ಹೋಗಿ ನಿಂತಿದ್ದನ್ನು ಆ ಹುಡುಗರು ಕಂಡು ಇವರನ್ನು ತಮ್ಮ ಕೂಡ ಆಡಲಿಕ್ಕೆ ಕರೆದರು. ಸ್ವಲ್ಪ ಹೊತ್ತು ಎಲ್ಲರೂ ಕೂಡಿ ಆಡಿದ ಮೇಲೆ ಅವರಿಗೆ ಶ್ರಮವಾಗಿ ಹಸಿವೆಯಾಯಿತು. ಆಗ ತಾವು ತಂದ ಬುತ್ತಿಗಳನ್ನು ಬಿಚ್ಚಿ ಎಲ್ಲರೂ ಒತ್ತಟ್ಟಿಗೆ ಕುಳಿತರು ಮತ್ತು ಸಿದ್ಧರಿಗೂ ಅವರ ಕೂಡ ಊಟಕ್ಕೆ ಕರೆದರು. ಎಲ್ಲರೂ ಆನಂದದಿಂದ ಉಣ್ಣುವಂತರಾದರು. ಕುರಿಗಳು ಸಾವಕಾಶ ಮೇಯುತ್ತಿರುವಾಗ ಒಮ್ಮಿಂದೊಮ್ಮೆ ಗಟ್ಟಿಯಾಗಿ ಕೂಗುತ್ತಾ ಅತ್ತಿತ್ತ ಓಡುತ್ತಿದ್ದವು. ಇದನ್ನು ನೋಡಿ ಆ ಕುರಿ ಕಾಯುವ ಹುಡುಗರು ಗಾಬರಿಯಾಗಿ ತಾವು ಮಾಡುತ್ತಿದ್ದ ಊಟವನ್ನು ಅಲ್ಲೇ ಬಿಟ್ಟು ಓಡುತ್ತಿದ್ದ ಕುರಿಗಳು ಬೆನ್ನು ಹತ್ತಿದರು. ಕುರಿಗಳು ಯಾಕೆ ಓಡಿದವು ಎಂತ ಯಾರಿಗೂ ಗೊತ್ತಾಗದೆ ಎಲ್ಲರೂ ಓಡತೊಡಗಿದರು. ಆ ಕುರುಬರು ಕೂಡ ಸಿದ್ಧರೂ ಎದ್ದು ಭಯದ ಕಾರಣವನ್ನು ತತ್ಕಾಲ ತಿಳಿದುಕೊಂಡರು. ಒಂದು ವ್ಯಾಘ್ರವು ಸಮೀಪ ಬಂದು ಒಂದು ಕಟ್ಟಿಗೆ ಒಳಗೆ ಕುಳಿತುಕೊಂಡಿತ್ತು. ಆಗ ಮಹಾತ್ಮರು ಕಂಠೆಯ ಸಮೀಪ ಬಂದು ಏನು ಕೆಲಸ ಮಾಡಿದರು ಎಂಬುದನ್ನು ಸಾವಧಾನ ಚಿತ್ತದಿಂದ ಕೇಳುವಂತರಾಗಿರಿ. ಒಂದು ಕುರಿಯನ್ನು ಎತ್ತಿಕೊಂಡು ಹೋಗಬೇಕೆಂದು ಜಪಿಸುವ ಕೂತಿರುವಾಗ ಆ ಹುಲಿಯ ಹಿಂದಿನಿಂದಲೇ ಸಿದ್ಧರು ಸಾವಕಾಶ ಬಂದು ಅಕಸ್ಮಾತ್ತಾಗಿ ಅದರ ಬೆನ್ನ ಮೇಲೆ ಚಪ್ಪರಿಸಿದರು. ಕೂಡಲೇ ಹುಲಿಯು ಗಾಬರಿಯಾಗಿ ಒಮ್ಮಿಂದೊಮ್ಮೆಲೆ ಹಾರಿತು. ಆದರೆ ಸಿದ್ಧರು ಅದರ ಬೆನ್ನ ಹತ್ತಿ ಹೋಗಿ ಅದರ ಕಿವಿಯನ್ನು ಗಟ್ಟಿಯಾಗಿ ಹಿಡಿಯಲು ಅದು ಶಕ್ತಿಪಾತವಾಗಿ ಸುಮ್ಮನೆ ನಿಂತಿತು. ಆಗ ಸಿದ್ಧರು ಅದರ ಬೆನ್ನ ಮೇಲೆ ಹತ್ತಿ ಆ ಕುರಿ ಕಾಯುವ ಹುಡುಗರಿಗೆ ಕೂಗಿ ಇತ್ತ ಬನ್ನಿರೆಂದು ಕರೆದರು. ಇದನ್ನು ನೋಡಿ ಆ ಹುಡುಗರು ಓಡುವುದನ್ನು ಬಿಟ್ಟು ನಿಂತರು. ಸಿದ್ಧರ ಸಣ್ಣ ಮೂರ್ತಿಯನ್ನು ಆ ಮಹಾವ್ಯಾಘ್ರದ ಬೆನ್ನ ಮೇಲೆ ಕೂತಿದ್ದು ನೋಡಿ ಅವರು ಆಶ್ಚರ್ಯಚಕಿತರಾದರು. ಆದರೆ ಮನಸ್ಸಿನೊಳಗೆ ಹುಲಿಯ ಭಯವಿತ್ತು. ಆಗ ಮಹಾತ್ಮರು ಆ ಹುಡುಗರು ಓಡಲಿಕ್ಕೆ ಆರಂಭಿಸಿರುವಾಗ ಸಿದ್ಧರನ್ನುತ್ತಾರೆ, ಎಲೆ ಹುಡುಗರಿರ, ನೀವು ಹೆದರಬೇಡಿರಿ, ಹೆದರಬೇಡಿರಿ. ನಿಮಗೆ ಆಡಿಸಲಿಕ್ಕೆ ಇದೊಂದು ಪಶುವನ್ನು ತಂದಿರುವೆನು. ಇದು ಬಹು ಸಾಧುವಾಗಿರುವ ಪ್ರಾಣಿಯು ನಿಮಗೇನು ಹಾನಿ ಮಾಡುವುದಿಲ್ಲ. ಹುಡುಗರು ಅನ್ನುತ್ತಾರೆ, ಎಲೆ ಸಿದ್ಧನೇ, ನೀನು ಮಹಾಪುರುಷನಿದ್ದಿ ಕಾಣುತ್ತಿದ್ದಿ. ನಿನ್ನ ಕಡೆಗೆ ವಶಾದಿ ಸಿದ್ಧಗಳಿರುವವು. ಆದರೆ ನಮಗೆ ಆ ಶಕ್ತಿ ಇಲ್ಲ. ನಿನ್ನ ಮಾತಿನ ಮೇಲೆ ನಮಗೇನು ವಿಶ್ವಾಸವಾಗದು. ಮನಸ್ಸಿನಲ್ಲಿ ಬಹಳ ಭಯವಾಗುತ್ತದೆ. ಆಗ ಮಹಾತ್ಮರು ಏನು ಮಾಡಿದರೆಂದರೆ ಒಬ್ಬ ಹುಡುಗನನ್ನು ಬಲಾತ್ಕಾರದಿಂದ ಹಿಡಿದು ಆ ಹುಲಿಯ ಬೆನ್ನ ಮೇಲೆ ಕೂಡಿಸಿದರು. ಆಗ ಎಲ್ಲ ಹುಡುಗರು ನೋಡುತ್ತಿದ್ದರು. ಹುಲಿಯಾದರೂ ಮರೆಯ ಕೆಳಗೆ ಮಾಡಿ ಸ್ವಸ್ಥವಾಗಿ ನಿಲ್ಲುವಂಥದ್ದಾಯಿತು. ಕೆಲವು ಹೊತ್ತಿನವರೆಗೆ ಹುಡುಗರು ನೋಡಿದ ಮೇಲೆ ಅವರಿಗೂ ಧೈರ್ಯವಾಯಿತು. ಆಮೇಲೆ ಅವರು ಸಂತೋಷದಿಂದ ಹುಲಿಯ ಹತ್ತಿರ ಬಂದು ಎಲ್ಲ ಭೀತಿಯನ್ನು ಬಿಟ್ಟು ಅದರ ಕೂಡ ನಾನಾ ಪ್ರಕಾರ ಆಡುವಂತರಾದರು. ಪ್ರತಿದಿನವೂ ಹುಡುಗರು ಕುರಿಗಳನ್ನು ಮೇಯಿಸಲಿಕ್ಕೆ ಕರೆದುಕೊಂಡು ಬಂದಾಗ ಹುಲಿಯಾದರೂ ಅಡಿಯೊಳಗಿಂದ ಅವರ ಕೂಡ ಆಡಲಿಕ್ಕೆ ಬರುತ್ತಿತ್ತು. ಸಿದ್ಧರು ನಿತ್ಯ ಹುಲಿಯ ಮೇಲೆ ಕೂತಿರುವಾಗ ಹುಡುಗರು ಅದನ್ನು ಹೊಡೆಯುತ್ತಿದ್ದರು. ಸಿದ್ಧರಿಗೆ ಅದರ ಮೇಲೆ ಬಹು ಪ್ರೀತಿ ಉಂಟಾಗಿ ಆಗಾಗ ಅದರ ಮುಖವನ್ನು ಮಮತೆಯಿಂದ ಹಿಡಿದು ಕೈಯಾಡಿಸುತ್ತಿದ್ದರು. ಹೀಗಿರುತ್ತಾ ಒಂದಾನೊಂದು ದಿವಸ ಒಬ್ಬ ಬೇಟೆಗಾರನು ಈ ವರ್ತಮಾನವನ್ನು ಕೇಳಿ ಆ ಹುಲಿಯನ್ನು ಕೊಲ್ಲುವ ಉಪಾಯವನ್ನು ಚಿಂತಿಸುವನಾದನು. ಆ ಪ್ರಯಾಸದಿಂದ ಹುಲಿಯು ಸಿಗುತ್ತಿರುವಾಗ ಅಡಗಿ ದಾರಿಯೊಳಗೆ ಕೂತುಕೊಂಡು ಅದನ್ನು ಕೊಲ್ಲಬೇಕು. ಆ ಚರ್ಮವನ್ನು ಸರಕಾರದವರಿಗೆ ಕೊಟ್ಟರೆ ಬಹಳ ಇನಾಮು ಸಿಗುವುದು. ಹೀಗಂದು ಒಂದು ದಿನ ತುಪಾಕಿ ತಕ್ಕೊಂಡು ಬಂದು ಆ ಹುಲಿ ಬರುವಾಗ ದಾರಿಯಲ್ಲಿ ಬಂದು ಕಂಠೆಯಿಂದ ತುಪಾಕಿ ಬಾರು ಮಾಡಿ
ಅವಿತುಕೊಂಡು ಕುಳಿತನು. ಅದೇ ಸಮಯದಲ್ಲಿ ಹುಡುಗರು ಕುರಿಗಳನ್ನು ತಕ್ಕೊಂಡು ಬಂದರು. ಸಿದ್ಧಾರೂಢರವರು ಕೂಡ ಇದ್ದರು. ಹುಡುಗರು ನಿತ್ಯದಂತೆ ಕುರಿಗಳನ್ನು ಮೇಲಕ್ಕೆ ಬಿಟ್ಟು ಉಸಬಿನ ಮೇಲೆ ಆಡಲಾರಂಭಿಸಿದರು. ಆಡುತ್ತಿರುವ ಹುಡುಗರನ್ನು ನೋಡಿ ಆ ಹುಲಿಯು ಆನಂದದಿಂದ ಸಿದ್ಧರ ಕಡೆ ನೋಡುತ್ತಾ ನಿಶಂಕ ಚಿತ್ತದಿಂದ ಅಡವಿಯೊಳಗಿಂದ ಬರುತ್ತಿತ್ತು. ಆ ಶಿಕಾರಿಯನಾದರೂ ವ್ಯಾಘ್ರದ ಮುಂದೆ ನೋಡುತ್ತಾ ಹೋಗುತ್ತಿರುವಾಗ ತನಗೆ ಸಮೀಪಿಸಿದ ಕೂಡಲೇ ಗುರಿ ಹಿಡಿದು ತುಪಾಕಿ ಹಾರಿಸಿದನು. ಗುಂಡು ತಲೆ ಹುಲಿಯ ಕೊರಳಿಗೆ ತಾಕಿ ಅದು ತಕ್ಷಣವೇ ಹಾರಿತು. ಹಾರುವಾಗ ಹುಲಿಯು ಆ ಬೇಟೆಗಾರನನ್ನು ನೋಡಿ ಅವನ ಮೈಮೇಲೆ ಬಿದ್ದು ಅವನನ್ನು ತೆಕ್ಕೆ ಹಾಕಿ ಹಿಡಿದು ಅವನ ಹೊಟ್ಟೆಯನ್ನು ಸೀಳಿತು. ಆ ಕೂಡಲೇ ಇನ್ನೊಬ್ಬರು ನಿಶ್ಚೇತರಾಗಿ ನೆಲಕ್ಕೆ ಬಿದ್ದರು. ಆ ಕ್ಷಣವೇ ಅದನ್ನೆಲ್ಲ ನೋಡಿದ ಸಿದ್ಧರು ಮತ್ತು ಹುಡುಗರು ಬಿದ್ದ ಸ್ಥಾನಕ್ಕೆ ಓಡಿ ಬಂದರು. ಮಹಾತ್ಮರು ವ್ಯಾಘ್ರದ ಹತ್ತಿರ ಬಂದು ನೋಡುವಾಗ ಅದು ಮೆಲ್ಲಗೆ ಮಸ್ತಕವನ್ನು ಎತ್ತಿ ಆತನ ಪಾದದ ಮೇಲೆ ಇಟ್ಟಿತು. ಹುಲಿಯ ಎರಡೂ ಕಣ್ಣುಗಳಿಂದ ನೀರು ಸುರಿಯುತ್ತಿದ್ದು ಇದನ್ನು ನೋಡಿ ಸಿದ್ಧರು ಬಹಳ ಅಂತಃಕರಣಯುಕ್ತರಾಗಿ ತಮ್ಮ ಹಸ್ತದಿಂದ ಮಸ್ತಕವನ್ನೆತ್ತಿ ತಮ್ಮ ತೊಡೆಯ ಮೇಲಿಟ್ಟುಕೊಂಡು ಬಹಳ ದುಃಖದಿಂದ ಅನ್ನುತ್ತಾರೆ, ಹೇ ನನ್ನ ಪ್ರಿಯಸಖನೇ, ಜೀವರ ಮಿತ್ರನೇ, ಈಗ ನೀನು ದೇಹವನ್ನು ತ್ಯಜಿಸುವಿ, ಆದರೆ ಮುಂದೆ ನಿನಗೆ ಮನುಷ್ಯ ಜನ್ಮ ಪ್ರಾಪ್ತಿಯಾಗುವುದು. ಆ ಸಮಯದಲ್ಲಿ ನೀನು ಯಾವಾಗಲೂ ನನ್ನ ಅಂಗಸಂಗದಲ್ಲಿ ಇದ್ದು ಆಡುತ್ತಿರುವಿ. ಈಗ ಶಾಂತನಾಗು. ಈ ಪ್ರಕಾರ ಅಂದು ಸಿದ್ಧರು ತಮ್ಮ ಹಸ್ತವನ್ನು ಹುಲಿಯ ಮಸ್ತಕದ ಮೇಲೆ ಇಟ್ಟರು. ಕೂಡಲೇ ಆ ವ್ಯಾಘ್ರವು ಅವರ ಚರಣಗಳಲ್ಲಿ ಶಿರವನ್ನು ಇಟ್ಟು ಪ್ರಾಣವನ್ನು ತ್ಯಜಿಸುವಂಥದ್ದಾಯಿತು. ವ್ಯಾಘ್ರದ ಈ ಪ್ರಕಾರ ಪ್ರೇಮವನ್ನು ನೋಡಿದವರಿಗೆಲ್ಲ ನೇತ್ರದಿಂದ ನೀರು ಸುರಿಯುವಂಥದ್ದಾಯಿತು. ಈತನು ಸಾಕ್ಷಾತ್ ಶಿವನೇ ಇರುವನು ಎಂದು ಮಹಾತ್ಮರ ಪಾದಕ್ಕೆ ಅವರೆಲ್ಲ ನಮಸ್ಕಾರ ಮಾಡುವರಾದರು. ಇತ್ತ ಮೂರ್ಛಕನಾದ ಬಿದ್ದ ಬೇಟೆಗಾರನು ಕೆಲವು ಹೊತ್ತಿನಲ್ಲಿ ಮೇಲೆ ಎಚ್ಚರವಾದನು. ಆದರೆ ಆತನಿಗೆ ಆಸಕ್ತಿಯಿಂದ ಏಳಲಿಕ್ಕೆ ಆಗಲಿಲ್ಲ. ಹೊಟ್ಟೆಯೊಳಗಿನಿಂದ ಬಹಳ ರಕ್ತ ಹರಿಯುತ್ತಿತ್ತು. ಹಾಗೆ ಸಿದ್ಧರು ಆತನ ಸಮೀಪ ಬಂದು ತಮ್ಮ ಉತ್ತರೆಯ ವಸ್ತ್ರದಿಂದ ಆತನ ಹೊಟ್ಟೆಯನ್ನು ಕಟ್ಟಿ ರಕ್ತ ಪ್ರವಾಹ ನಿಲ್ಲಿಸಿದರು. ಕೆಲವು ಹುಡುಗರು ಗ್ರಾಮದೊಳಗೆ ಹೋಗಿ ಜನರನ್ನು ಕರೆದುಕೊಂಡು ಬಂದರು. ಸಿದ್ಧರು ಆ ಜನರನ್ನು ಕುರಿತು ಅನ್ನುತ್ತಾರೆ, ಈತನನ್ನು ಗ್ರಾಮಕ್ಕೆ ಕರೆದುಕೊಂಡು ಹೋಗಿರಿ. ಇವನು ಸಾಯಲಿಕ್ಕಿಲ್ಲ, ಆದರೆ 6 ತಿಂಗಳ ತನಕ ಹಾಸಿಗೆ ಹಿಡಿದು ಬೀಳುವನು. ಗಾಯದ ವ್ಯಥೆ ಅಲ್ಲಿ ತನಕ ಅವನನ್ನು ಬಿಡದು. ಈತನನ್ನು ಜಾಗ್ರತೆಯಿಂದ ರಕ್ಷಿಸಿರಿ. ಸಿದ್ಧರ ಈ ಮಾತನ್ನು ಕೇಳಿ ಆಶ್ಚರ್ಯಚಕಿತರಾಗಿ ಈತನು ಯಾರೋ ಮಹಾತ್ಮನಿದ್ದಾನೆಂದು ತಿಳಿದು ಸಿದ್ಧರ ವಚನದಂತೆ ನುಡಿದರು. ಹಾಗೆ ಸಿದ್ಧರ ಮುಂದೆ ಪೃಥ್ವಿ ಸಂಚರಿಗೋಸ್ಕರ ಕೇಳುವಂತರಾದರು. ಈ ಸದ್ಭಕ್ತರುಗಳ ಆ ಪೂರ್ವ ಕಥೆ ಮುಗಿಯಿತು. ಮಹಾತ್ಮರ ಅಂಗಸ್ಥವರದ ಮಹಿಮೆಯನ್ನು ಆ ವ್ಯಾಘ್ರರಾಜನು ಮನುಷ್ಯ ಯೋನಿಯಿಂದ ಹೊಂದಿರುವನು. ಆತನೇ ಈ ಜಗನ್ಮದ ಗುರಪ್ಪನಿದ್ದಾನೆಂದು ನಿಶ್ಚಯವಾಗಿ ತಿಳಿಯುವಂತರಾಗಿರಿ. ಪೂರ್ವ ಸಂಸ್ಕಾರದ ಈಗ ಆತನು ಮಹಾತ್ಮರ ಮೈ ಮೇಲೆ ಆಡುತ್ತಿದ್ದಾನೆ. ಈ ಸದ್ಭಕ್ತರುಗಳಿರ, ನೀವು ವಿಚಾರಿಸಿದಂಥ ಕಥೆಯು ಈ ಪ್ರಕಾರ ಇರುವುದು. ಹೀಗೆ ಹೇಳಿ ಆ ಬಾಲಕನು ಸುಮ್ಮನಾದನು. ಆಗ್ಗೆ ಆಮಳರಾದ ಭಕ್ತರು, ನೀವು ವಿಚಾರಿಸಿದಂಥ ಈ ಕಥೆಯ ಪ್ರಕಾರ ಇರುವುದು. ಹೀಗೆ ಹೇಳಿ ಆ ಬಾಲಕನು ಸುಮ್ಮನಾದನು. ಆಗ ಆ ಅಮಳರಾದ ಸದ್ಭಕ್ತರು ಅವನನ್ನು ಕುರಿತು ಕೇಳುತ್ತಾರೆ, ಹೇ ಬಾಳ, ನಿನಗೆ ಈ ಕಥೆಯು ಯಾವ ಪ್ರಕಾರ ವಿದಿತವಾಯಿತು ಎಂದು ನಮಸ್ಕಾರ ಹೇಳುವಂತನಾಗು. ಅಂದದ್ದನ್ನು ಕೇಳಿ ಹುಡುಗನನ್ನುತ್ತಾನೆ, ಕೇಳುವಂತರಾಗಿರಿ. ಹೇ ಸದ್ಭಕ್ತಗಳಿರ, ಈ ಸಿದ್ಧಾರೂಢರ ಕೃಪಾಬಲದಿಂದ ಈ ಚರಿತ್ರೆಯು ನನ್ನ ಕಣ್ಣು ಮುಂದೆ ನಾನು ನೋಡುತ್ತಲಿದ್ದು ನನ್ನಿಂದ ತಿಳಿಯಲ್ಪಟ್ಟಿತು. ಈ ಪ್ರಕಾರ ಅಂದು ಆ ಬಾಲಕನು ತೌಸ್ಲಿಂ ಸ್ಥಿತಿಯನ್ನು ಹೊಂದುವಂತಾದನು. ಅನಂತರ ಸಿದ್ಧಾರೂಢರು ಅವನಿಗೆ ಹಣ್ಣುಗಳನ್ನು ತಿನ್ನಲಿಕ್ಕೆ ಕೊಟ್ಟರು. ಅವನು ಆ ಹುಡುಗನು ತಿಂದ ಕೂಡಲೇ ಎಲ್ಲ ಸಂಗತಿಯನ್ನು ಮರೆತು ಏನನ್ನೂ ಅರಿಯದವನಂತೆ ಯಥಾಪೂರ್ವ ರಸ್ತೆಯ ಮೇಲೆ ಹೋಗಿ ಆಡಲಾರಂಭಿಸಿದನು. ಆ ಭಕ್ತ ಜನರಾದರೂ ಈ ಪುಣ್ಯ ಚರಿತ್ರೆಯನ್ನು ಕೇಳಿ ತಾವು ಧನ್ಯರೆಂದು ಮಹಾತ್ಮರಿಗೆ ಗುರಪ್ಪನಿಗೂ ನಮಸ್ಕರಿಸುವಂತರಾದರು. ಹೇ ಶ್ರೋತೃ ಜನರುಗಳಿರ, ಈಗ ಲಕ್ಷಾರ್ಥವನ್ನು ಶ್ರವಣ ಮಾಡಿರಿ. ಯಾವುದನ್ನು ಸದ್ಗುರುಗಳ ಮುಖದಿಂದ ಶ್ರವಣ ಮಾಡಿದ ಮಾತ್ರದಿಂದ ಪರಮಾರ್ಥಮವು ಸಿದ್ಧಿಸುತ್ತದೋ ಅದನ್ನು ಇಲ್ಲಿ ವಿಚಾರ ಮೂಲಕ ತಿಳಿಯುವಂತರಾಗಿರಿ. ಕುರಿಗಳೆಂಬವು ವಿಷಯ ವೃತ್ತಿಗಳು. ಕುರಿಯ ಕಾಯುವವರೇ ಅಜ್ಞರಾದ ಜೀವಿರುಗಳು. ವಿಷಯ ವೃತ್ತಿಗಳನ್ನು ಬಿಟ್ಟು ನಿಶ್ಚಿಂತರಾಗಿ ಆಡುತ್ತಿರುವಾಗ ಸಿದ್ಧನೆಂಬ ವಿವೇಕನು ಅವರಿಂದಲ್ಲಿ ಬಂದು ಅವರು ಕೂಡ ಇರುತ್ತಾನೆ. ಪೂರ್ವದಲ್ಲಿ ಜೀವವಿರುಗಳಿಗೆ ಕ್ರೋಧಾದಿಗಳನ್ನು ಭಯವಿರುತ್ತಿತ್ತು. ಈಗ ವಿವೇಕ ಬಂದ ಮೇಲೆ ಕ್ರೋಧವು ಭೀತಿ ಎಲ್ಲಿಂದ ಬರಬೇಕು? ಒಂದಾನೊಂದು ಕಾಲದಲ್ಲಿ ಮಹಾಕ್ರೂರನಾದ ಕ್ರೋಧನು ಬರುವಂತನಾದನು. ಹಾಗೆ ಎಲ್ಲ ವೃತ್ತಿಗಳು ದೂರ ಓಡಿ ಹೋದವು. ಕೂಡಲೇ
ವಿವೇಕನು ಹೋಗಿ ಆ ಕ್ರೋಧವನ್ನು ಅವತರಿಸಿಕೊಂಡನು. ಅಂದಿನಿಂದ ಕ್ರೋಧವು ಅವರು ಕೂಡ ಶಾಂತವಾಗಿ ಆಡುತ್ತಿದ್ದು, ಹೀಗಿರುತ್ತಾ ಒಮ್ಮೆ ವೈರಾಗ್ಯವೆಂಬ ಬೇಡನು ಅಕಸ್ಮಾತ್ತಾಗಿ ಬಂದು ಕ್ರೋಧವನ್ನು ಕೊಂದೇ ಬಿಟ್ಟನು. ಆದರೆ ಆ ಕ್ರೋಧ ವೈರಾಗ್ಯ ಯುದ್ಧದಲ್ಲಿ ವೈರಾಗ್ಯನು ಬಹಳ ಸಂಕಷ್ಟಪಟ್ಟನು. ವಿವೇಕನು ವೈರಾಗ್ಯವನ್ನು ಬದುಕಿಸಿ ಆತನನ್ನು ಸಶಕ್ತನನ್ನಾಗಿ ಮಾಡಿದನು. ಕಾಲಾಂತರದಲ್ಲಿ ವಿವೇಕನು ಸಿದ್ಧ ಸ್ಥಿತಿ ಹೊಂದಿದನು. ಆ ಕಾಲದಲ್ಲಿ ಕ್ರೋಧನಾದರೂ ಪೂರ್ವಜನ್ಮ ಹೊಂದಿ ದ್ವೈತ ನಿರಾಕಾರನೆಂಬ ನಾಮದಿಂದಿದ್ದಾಗ ಸಿದ್ಧರು ಆತನನ್ನು ಯಾವಾಗಲೂ ಆಡಿಸುತ್ತಿದ್ದನು. ಆ ಲಕ್ಷ್ಯಾರ್ಥವನ್ನು ಮನನ ಮಾತ್ರದಿಂದ ದ್ವೈತ ಭಾವವೆಲ್ಲ ನಿರಸನವಾಗಿ ಸದ್ಗುರು ಕೃಪೆಯಿಂದ ಪೂರ್ಣಾತ್ಮನು ಹೃದಯದಲ್ಲಿ ಪ್ರಕಟನಾಗುವನು. ಮುಂದಿನ ಅಧ್ಯಾಯದಲ್ಲಿ ಅಮೃತಕ್ಕಿಂತ ಅಧಿಕ ಮಧುರವಾದ ಕಥೆಯು ಇರುವುದು. ಅದನ್ನು ಶ್ರವಣ ಮಾಡಿದ ಮಾತ್ರದಿಂದ ಷಡ್ರೀಪಗಳು ಸಹಜವಾಗಿ ನಾಶ ಹೊಂದುವವು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತಗಳನ್ನು ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಅತಿ ಮಧುರವಾದ 18ನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸದ್ಗುರುಳು ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.